ಧರ್ಮಸ್ಥಳಕ್ಕೆ ಬಿಜೆಪಿ ಅವರಿಂದಲೇ ಅವಮಾನ, ಧರ್ಮಸ್ಥಳಕ್ಕೆ ಬಿಜೆಪಿ ಅವರಿಂದಲೇ ಅನ್ಯಾಯ, ಧರ್ಮಸ್ಥಳದಲ್ಲಿ ಅವರಿಂದಲೇ ಇದೆಲ್ಲ ಆಗ್ತಾ ಇರೋದು. ಯಾರವನು ಆ ಬುರುಡೆ ಗಿರಾಕಿ ಹೇಳಿ? ಧರ್ಮಸ್ಥಳಕ್ಕೆ ಬಿಜೆಪಿ ಅವರಿಂದಲೇ ಅವಮಾನ, ಧರ್ಮಸ್ಥಳಕ್ಕೆ ಬಿಜೆಪಿ ಅವರಿಂದಲೇ ಅನ್ಯಾಯ, ಧರ್ಮಸ್ಥಳದಲ್ಲಿ ಅವರಿಂದಲೇ ಇದೆಲ್ಲ ಆಗ್ತಾ ಇರೋದು. ಯಾರವನು ಆ ಒಂದು ಬುರುಡೆ ಗಿರಾಕಿ ಹೇಳಿ? ಯಾರಂತ ಬಿಜೆಪಿ ಅವರಿಗೆ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಅವರೆಲ್ಲ ಬಿಜೆಪಿ ಅವರು ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ನ್ಯಾಯವನ್ನ ಒದಗಿಸಿಕೊಡ್ತಿರೋದು ನಾವು, ಘಂಟಾಘೋಷವಾಗಿ ಸಾರಿದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದಾರೋ ಇದ್ದಂಗೆ ನಾನು ಹೇಳ್ತೀನಿ. ಇದರಲ್ಲಿ ನನ್ನ ಅಭಿಪ್ರಾಯ ಬೇರೆಯವರ ಅಭಿಪ್ರಾಯವನ್ನ ಮಿಕ್ಸ್ ಮಾಡೋದಿಲ್ಲ. ಏನ್ ಹೇಳಿದ್ರು? ಧರ್ಮಸ್ಥಳಕ್ಕೆ ಬಿಜೆಪಿ ಇಂದಲೇ ಅವಮಾನವಾಗಿದೆ, ಧರ್ಮಸ್ಥಳಕ್ಕೆ ಬಿಜೆಪಿ ಅವರಿಂದಲೇ ಅನ್ಯಾಯವಾಗಿದೆ, ಧರ್ಮಸ್ಥಳದಲ್ಲಿ ಅವರಿಂದಲೇ ಎಲ್ಲವೂ ಆಗ್ತಾ ಇರೋದು. ಯಾರವನು ಆ ಒಂದು ಬುರುಡೆ ಗಿರಾಕಿ ಹೇಳಿ, ಬಾಯಿ ಬಿಡ್ಲಿ. ಯಾರಂತ ಬಿಜೆಪಿ ಅವರಿಗೆ ಗೊತ್ತು, ಅವ್ರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಅವರೆಲ್ಲ ಬಿಜೆಪಿ ಅವರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಾ ಇರೋದು ನಾವು, ಘಂಟಾಘೋಷವಾಗಿ ಸಾರಿದ್ದಾರೆ. ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದ ಸಿದ್ದು ಸರ್ಕಾರ. ಎಸ್ಐಟಿ ತನಿಖಾ ತಂಡದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆಯೋ ಅದನ್ನ ನೋಡ್ಕೊಳ್ತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸೊ ಈ ವಿಚಾರಕ್ಕೆ ನಾನು ಕೂಡ ಕಾಂಗ್ರೆಸ್, ಹೌದು ಅವರೇ ನೋಡ್ತಾ ಇರೋದು, ಅವರೇ ಎಲ್ಲದೂ ಮಾಡ್ತಾ ಇರುವಂಥದ್ದು. ಎಸ್ಐಟಿ ತನಿಖೆ ತಂಡವನ್ನು ರಚನೆ ಮಾಡಿದವರು ಒಪ್ಕೊಳ್ತೀನಿ. ಆದರೆ ಧರ್ಮಸ್ಥಳಕ್ಕೆ ಬಿಜೆಪಿಯವರಿಂದಲೇ ಅವಮಾನ ಯಾವ ರೀತಿಯಾಗಿ, ಹೇಗೆ ಹೇಳ್ಬಿಡಿ ಡಿ ಕೆ ಶಿವಕುಮಾರ್ ಅವರೇ, ಅನೌನ್ಸ್ ಮಾಡಿಬಿಡಿ. ಹೇಗೆ ಬಿಜೆಪಿ ಅವ್ರ ಕಾರಣ, ಹೇಗೆ ಅವರಿಂದ ಅನ್ಯಾಯವಾಯಿತು ಅನ್ನೋದನ್ನ. ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಧರ್ಮಸ್ಥಳದಲ್ಲಿರುವಂತಹ ಬುರುಡೆ ಗ್ಯಾಂಗ್ನ ಅಸಲಿ ಮುಖವಾಡ ಬಯಲಾಗ್ತಾ ಇದೆ. ಇದರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಮಾತು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಬಿಜೆಪಿ ಅವರು ಯಾರಿಂದ ಈ ರೀತಿಯಾಗಿ ಆಗ್ತಾ ಇದೆ? ಬಿಜೆಪಿಯಲ್ಲಿ ಅನ್ಯಾಯವಾಗ್ತಾ ಇರೋದು ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹೋಗಿದ್ರಾ ಅಥವಾ ಹಾಗೆ ಗೆಸ್ ಮಾಡಿದ್ರಾ? ಇವೆಲ್ಲವೂ ಕೂಡ ಈಗ ಡೌಟ್ಫುಲ್ ಆಗಿದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಆನ್ಸರ್ ಅನ್ನ ಕೊಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.